ಸ್ನೇಹಿತರೆ, ನಮ್ಮ ಕನ್ನಡಿಗರ ಹೆಮ್ಮೆ ಹೊಯ್ಸಳ ಸಾಮ್ರಾಜ್ಯದ ಒಬ್ಬ ಮಹತ್ವಾಕಾಂಕ್ಷೆಯ ರಾಜ ನಮ್ಮ ವಿಷ್ಣುವರ್ಧನ ಅವರು ಗಂಗವಾಡಿ ಪ್ರಾಂತ್ಯವನ್ನ ಕಂಪ್ಲೀಟ್ ಆಗಿ ತಮ್ಮ ವಶಪಡಿಸ್ಕೋಬೇಕು. ಹೊಯ್ಸಳರು ಈ ಗಂಗವಾಡಿ ಪ್ರಾಂತ್ಯವನ್ನ ಕಂಪ್ಲೀಟ್ ಆಗಿ ತಮ್ಮ ವಶಪಡಿಸಿಕೊಂಡು ಆಳ್ವಿಕೆ ನಡೆಸಬೇಕಾಗಿದೆ. ಯಾಕಂದ್ರೆ ಈ ಗಂಗವಾಡಿ ಒಂದು ಕಾಲಘಟ್ಟದಲ್ಲಿ ನಮ್ಮ ಕನ್ನಡಿಗರೇ ಆದಂತಹ ಗಂಗರು ಆಳ್ವಿಕೆ ನಡೆಸಿದಂತಹ ಪ್ರಾಂತ್ಯ. ಈಗ ಈ ಪ್ರಾಂತ್ಯದಲ್ಲಿ 50% ಜಾಗವನ್ನ ಚೋಳರು ಆಕ್ರಮಿಸಿಕೊಂಡು ಆಳ್ವಿಕೆ ನಡೆಸ್ತಾ ಇದ್ದಾರೆ. ಇನ್ನು ಉಳಿದಿರೋ 50% ಜಾಗವನ್ನ ಮಾತ್ರ ಹೊಯ್ಸಳರು ಆಳ್ವಿಕೆ ನಡೆಸ್ತಾ ಇದ್ದಾರೆ. ಇದು ಮುಂದುವರಿಬಾರದು. ಈ ಒಂದು ಗಂಗವಾಡಿ ಪ್ರಾಂತ್ಯವನ್ನ ಕಂಪ್ಲೀಟ್ ಆಗಿ ಹೊಯ್ಸಳರು ವಶಪಡಿಸಿಕೊಂಡು ಹೊಯ್ಸಳರೇ ಆಳ್ವಿಕೆ ನಡೆಸಬೇಕು ಅಂತ ಕನಸನ್ನ ಕಂಡು ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಚೋಳರ ವಿರುದ್ಧ ತಲಕಾಡಿನಲ್ಲಿ ಯುದ್ಧ ಮಾಡ್ತಾರೆ. ದೊಡ್ಡ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ನಮ್ಮ ಹೊಯ್ಸಳರು ಗೆಲುವನ್ನ ಸಾಧಿಸ್ತಾರೆ. ಚೋಳರ ವಿರುದ್ಧ ಯುದ್ಧ ಮಾಡಿ ಗೆಲುವನ್ನ ಸಾಧಿಸಿದಂತಹ ನಮ್ಮ ಹೊಯ್ಸಳರು ಆ ಒಂದು ಗೆಲುವಿನ ನೆನಪಿಗಾಗಿ ತಲಕಾಡಿನಲ್ಲೇ ನಮ್ಮ ಹೊಯ್ಸಳ ಸಾಮ್ರಾಜ್ಯದ ಒಬ್ಬ ಮಹತ್ವಾಕಾಂಕ್ಷೆಯ ರಾಜ ನಮ್ಮ ಕನ್ನಡಿಗರ ಹೆಮ್ಮೆ ವಿಷ್ಣುವರ್ಧನ ಅವರು ಕೀರ್ತಿ ನಾರಾಯಣ ದೇವಸ್ಥಾನವನ್ನು ಅನ್ನೋ ಒಂದು ದೇವಸ್ಥಾನವನ್ನು ಕೂಡ ಕಟ್ತಾರೆ. ನಂತರ ಈ ಒಂದು ಗೆಲುವನ್ನ ಇನ್ನು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಬೇಲೂರು ಚೆನ್ನಕೇಶವ ದೇವಸ್ಥಾನವನ್ನು ಕೂಡ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಒಂದು ಕಾಲಘಟ್ಟದಲ್ಲೇನೆ. ಮತ್ತೆ ಇತಿಹಾಸಕಾರರು ಹೇಳೋ ಪ್ರಕಾರ ಸತತ 103 ವರ್ಷಗಳ ಕಾಲ ಟೈಮ್ ತಗೊಂಡು ಈ ಒಂದು ದೇವಸ್ಥಾನವನ್ನ ಆಗಿನ ಒಂದು ಕಾಲಘಟ್ಟದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ನೀವು ಮುಂದಿನ ಸಾರಿ ಈ ಒಂದು ಬೇಲೂರು ಚೆನ್ನಕೇಶವ ದೇವಸ್ಥಾನಕ್ಕೆ ಹೋದಾಗ ಇದು ನಮ್ಮ ಕನ್ನಡಿಗರ ಹೆಮ್ಮೆ ವಿಷ್ಣುವರ್ಧನ ಅವರ ಕಾಲಘಟ್ಟದಲ್ಲಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದಂತ ಒಂದು ದೇವಸ್ಥಾನ. ಸತತ 103 ವರ್ಷಗಳ ಕಾಲ ತಗೊಂಡಿದೆ ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ಅಂತ ನೀವು ನೆನಪು ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಈಗ ಅಂದ್ರೆ ನಾನು ಇನ್ನೊಂದು ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಅಂದ್ರೆ ಹಿಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚೋಳರ ವಿರುದ್ಧ ಹೇಗೆ ನಮ್ಮ ವಿಷ್ಣುವರ್ಧನ್ ಅವರು ಯುದ್ಧ ಮಾಡಿ ಗೆಲ್ತಾರೆ ಅದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಅದು ಪಾರ್ಟ್ 1 ಇದ್ದಂಗೆ. ಸೊ ಆ ಒಂದು ವಿಡಿಯೋ ಹೆಸರು ಬಂದು ಹೊಯ್ಸಳಾಸ್ ಗ್ರೇಟ್ ವಿಕ್ಟರಿ ಅಗೇನ್ಸ್ಟ್ ಚೋಳಾಸ್ ಅಂತ. ಆ ಒಂದು ವಿಡಿಯೋ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ನಂತರ ಈ ಒಂದು ಕಾರ್ಯಕ್ರಮವನ್ನು ನೋಡಿ. ಬಿಕಾಸ್ ಈ ಕಾರ್ಯಕ್ರಮ ಆ ವಿಡಿಯೋಗೆ ಕಂಟಿನ್ಯೂಯೇಷನ್ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿನೇ ನಾನು ಮೊದಲೇ ಹೇಳಿದೆ, ಚೋಳರ ವಿರುದ್ಧ ಯುದ್ಧ ಮಾಡಿ ಈಗ ಹೊಯ್ಸಳರು ಗೆದ್ದಿದ್ದಾರೆ. ಈಗ ನಂತರ ಅವರು ಚಾಲುಕ್ಯರ ಮೇಲೆ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ವಿಷಯವನ್ನ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡೋದಕ್ಕೆ ಬಂದಿರೋದು ಸ್ನೇಹಿತರೆ. ಸೊ ಈ ಕಾರ್ಯಕ್ರಮದ ಮೊದಲನೇ ಭಾಗ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ದಯವಿಟ್ಟು ಆ ಒಂದು ವಿಡಿಯೋನ ನೋಡಿದ ನಂತರ ಈ ಒಂದು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಆ ವಿಡಿಯೋ ನೋಡಿದಿರಾ. ಸೊ ಈಗ ವಿಷಯಕ್ಕೆ ಬರ್ತೀನಿ. ಈಗ ನಮ್ಮ ಹೊಯ್ಸಳ ಸಾಮ್ರಾಜ್ಯ ಈಗ ಎಲ್ಲೆಲ್ಲೂ ಸಡಗರ ಸಂಭ್ರಮ. ವಿಷ್ಣುವರ್ಧನ ಅವರು ಚೋಳರ ವಿರುದ್ಧ ಯುದ್ಧ ಮಾಡಿ ಗೆದ್ದ ನಂತರ ಆ ಒಂದು ಗೆಲುವನ್ನು ಸಂಭ್ರಮಿಸೋಕೆ ಒಂದು ಕಡೆ ಬೇಲೂರು ಚೆನ್ನಕೇಶವ ದೇವಸ್ಥಾನವನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲಕ್ಕೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ. ಸೊ ಎಲ್ಲವೂ ಕೂಡ ಅಂದ್ರೆ ಈ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ